ಬಲೂಚಿಸ್ತಾನಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಒಂದು ಕಡೆ ಪಾಕಿಸ್ತಾನ ಇನ್ನೆರಡು ದಿನಗಳಲ್ಲಿ ಅಂದರೆ 14ನೇ ತಾರೀಕಿಗೆ ಅವರು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಕೆಲವೇ ದಿನಗಳು ಸ್ವತಂತ್ರ ದಿನಾಚರಣೆಗೆ ಬಾಕಿ ಇರುವಂಥ ಈ ಸಮಯದಲ್ಲಿ ಆಗಸ್ಟ್ 11ನೇ ತಾರೀಕಿಗೆ ಬಲೂಚಿಗಳು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿಕೊಂಡು ಸ್ವತಂತ್ರ ದಿನಾಚರಣೆಯನ್ನು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಎಲ್ಲಿ? ಪಾಕಿಸ್ತಾನದ ಒಳಗಡೆ. ಆ ಮುಖಾಂತರ ನಾವೊಂದು ಪ್ರತ್ಯೇಕ ದೇಶ ಅನ್ನೋ ಮೆಸೇಜನ್ನು ಕೊಡೋ ಪ್ರಯತ್ನವನ್ನು ಬಲೂಚಿಗಳು ಮಾಡಿದ್ದಾರೆ. ಆಗಸ್ಟ್ 11 ಯಾಕೆ? ಒಂದು ಐತಿಹಾಸಿಕ ಕಾರಣ ಇದೆ. ಆ ಡೀಟೇಲ್ಸಿಗೆ ಬರ್ತೀನಿ ನಾನು. ಹೇಗೆ ನಾವು ಆಗಸ್ಟ್ 15ಕ್ಕೆ ಬ್ರಿಟಿಷರಿಂದ ವಿಮುಕ್ತಿಯಾಗಿ ಸ್ವತಂತ್ರವನ್ನು ಪಡೆದುಕೊಂಡು ಆಗಸ್ಟ್ 11ನೇ ತಾರೀಕಿಗೆ ನಾವು ಪಾಕಿಸ್ತಾನದ ಮುಖಾಂತರ ನಾವು ವಿಮುಕ್ತಿಯನ್ನು ಪಡೆದುಕೊಂಡಿದ್ವಿ ಅನ್ನುವ ಕಾರಣಕ್ಕಾಗಿ, ಅಂದರೆ ನಾವು ಕೂಡ ಪ್ರತ್ಯೇಕವಾದ್ವಿ ಅನ್ನುವ ಕಾರಣಕ್ಕಾಗಿ ಅವರು ಸ್ವತಂತ್ರ ದಿನಾಚರಣೆಯನ್ನು ಮಾಡಿಕೊಂಡ್ರು. ಇವೆಲ್ಲದರ ಜೊತೆಗೆ ಭಾರತಕ್ಕೆ ಒಂದು ಕೃತಜ್ಞತೆ ಸಲ್ಲಿಸುವ ಪ್ರಯತ್ನವನ್ನು ಬಲೂಚಿಗಳು ಮಾಡಿದ್ದಾರೆ. ಹಾಗಾದರೆ ಯಾಕೆ ಭಾರತಕ್ಕೆ ಕೃತಜ್ಞತೆ? ಭಾರತ ಮತ್ತು ಬಲೂಚಿಸ್ತಾನದ ಸಂಬಂಧ ಇವತ್ತಿಂದಲ್ಲ, ಸಿಂಧೂ ನಾಗರಿಕತೆಯಿಂದ ಹಿಡಿದು ಇವತ್ತಿನ ತನಕವೂ ಕೂಡ, ಇವತ್ತು ಪಾಕಿಸ್ತಾನದ ಒಂದು ಪ್ರಾಂತ್ಯ ಆಗಿದೆ, ಆ ಮಾತು ಬೇರೆ, ಬಟ್ ಸಿಂಧೂ ನಾಗರಿಕತೆಯಿಂದಲೂ ಕೂಡ ಒಂದು ಕನೆಕ್ಟಿವಿಟಿ ಇದೆ. ಅದು ದ್ರಾವಿಡ ಭಾಷೆ ಇತ್ಯಾದಿ ಇತ್ಯಾದಿ, ಸಂಸ್ಕೃತಿ, ದೇವಸ್ಥಾನ ಎಲ್ಲ ಕಾರಣಗಳಿಗಾಗಿ ಕೂಡ. ಹಾಗಾದರೆ ಯಾಕೆ ಭಾರತಕ್ಕೆ ಕೃತಜ್ಞತೆ? ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಸ್ವತಂತ್ರದ ಶಂಕನಾದ. ಪ್ರತ್ಯೇಕಗೊಂಡು ಸ್ವತಂತ್ರ ರಾಷ್ಟ್ರವನ್ನು ಬಲೂಚಿಸ್ತಾನದವರು ಘೋಷಣೆ ಮಾಡಿಕೊಂಡಿದ್ದಾರೆ. ನಾವು ಮೊನ್ನೆಯೂ ಕೂಡ ನೋಡಿದ್ವಿ, ಅನೇಕ ಬಾರಿ ಈ ರೀತಿಯಾಗಿ ಘೋಷಣೆ ಮಾಡಿಕೊಂಡಿದ್ರು. ಇದೀಗ ಒನ್ಸ್ ಅಗೇನ್ ಎಲ್ಲ ಆಯಿತು. ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕ ಮಾನ್ಯತೆ, ಅಂದರೆ ಅವರವರೇ ಘೋಷಣೆ ಮಾಡಿಕೊಂಡ್ರು, ಸೆಲೆಬ್ರೇಷನ್ ಆಯಿತು, ಎಲ್ಲವೂ ಹೌದು. ಆದರೆ ರಾಜತಾಂತ್ರಿಕವಾಗಿ ವಿಶ್ವಸಂಸ್ಥೆನೋ ಯಾವುದೋ ಅಧಿಕೃತ ಸಂಸ್ಥೆ ಇದನ್ನು ಈವರೆಗೂ ಕೂಡ ಮಾನ್ಯತೆ ಮಾಡಿಲ್ಲ. ಹೀಗಾಗಿ ಮಾನ್ಯತೆ ಮಾಡಬೇಕು ಅಂತ ಹೇಳಿದರು. ನಾವು ಪಾಕಿಸ್ತಾನದ ಭಾಗವಲ್ಲ ಅಂತ ಮಿರ್ಯಾರ್ ಬಲೂಚ್ ಎಲ್ಲ ಹೇಳಿದರು. 60 ಮಿಲಿಯನ್ ಬಲೂಚ್ ಜನರಿಗೆ ಧ್ವನಿ ಕೊಡಬೇಕು ಅಂತ ವಿಶ್ವಸಂಸ್ಥೆಗೆಲ್ಲ ಒತ್ತಾಯವನ್ನು ಮಾಡಿದ್ದಾರೆ. ನೀವು ನೋಡಿ, 1947 ಆಗಸ್ಟ್ 11ನೇ ತಾರೀಕಿಗೆ ಬ್ರಿಟಿಷ್ ಆಡಳಿತದ ಸಮಯದಲ್ಲಿ ಖಲಾತ್ ಸಂಸ್ಥಾನ ಸ್ವತಂತ್ರ ಆಯಿತು ಅಂತ. ಅದಕ್ಕಿಂತ ಮೊದಲು ಆಗಸ್ಟ್ 4, 1947 ಬ್ರಿಟಿಷ್ ಅಧಿಕಾರಿಗಳು ಪಾಕಿಸ್ತಾನದ ಮೊಹಮ್ಮದ್ ಜಿನ್ನಾ, ಅದಾದ ನಂತರ ಖಲಾತ್ನ ಖಾನ್ ಇವರೆಲ್ಲರೂ ಕೂಡ ಸೇರಿಕೊಂಡು ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಆ ಒಪ್ಪಂದ ಆದ ನಂತರ ಏನಾಗುತ್ತೆ, ಇವತ್ತಿನ ಬಲೂಚಿಸ್ತಾನ್, ಅವತ್ತು ಖಲಾತ್ ಸಂಸ್ಥಾನ ಅಂತ ಕರೀತಿದ್ರು. ಒಪ್ಪಂದ ಆದ ನಂತರ ಖಲಾತ್ ಸಂಪೂರ್ಣವಾಗಿ ಸ್ವತಂತ್ರ ಸಂಸ್ಥಾನ ಅಂತೆಲ್ಲವೂ ಕೂಡ ಘೋಷಣೆ ಆಯಿತು. ಈ ಘೋಷಣೆ ಆದ ನಂತರ ಮೊಹಮ್ಮದ್ ಅಲಿ ಜಿನ್ನಾ ಏನು ಮಾಡಿಬಿಡ್ತಾರೆ, ಹೌದು ಓಕೆ ಸ್ವತಂತ್ರ ಆಯಿತು ಅಂತ ಅಸ್ತಿತ್ವಕ್ಕೆ ಬರಬೇಕಾದಂಥ ಒಪ್ಪಂದವನ್ನು ಮಾಡಿಕೊಂಡ್ರು. ಅದಕ್ಕೆ ಕಾನೂನಾತ್ಮಕವಾದಂಥ ಮಾನ್ಯತೆಯನ್ನು ಕೊಡೋದಕ್ಕೆ ಸ್ವತಃ ಮೊಹಮ್ಮದ್ ಅಲಿ ಜಿನ್ನಾ ಸೈನ್ ಹಾಕುವ ಪ್ರಯತ್ನವನ್ನು ಮಾಡಿದರು. ಎಲ್ಲವೂ ಕೂಡ ಆಯಿತು. ಈ ಖಲಾತ್ನಲ್ಲಿ ಏನಾಗುತ್ತೆ, ಅವರದ್ದೇ ಆದಂಥ ಒಂದು ರಾಷ್ಟ್ರೀಯ ಭಾಷೆ ಮಾಡಿಕೊಳ್ತಾರೆ, ರಾಷ್ಟ್ರೀಯ ಧ್ವಜವನ್ನು ಎಲ್ಲವನ್ನು ಕೂಡ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿದರು. ಬಟ್ ಈ ಸ್ವಾತಂತ್ರ್ಯ ಎಷ್ಟು ದಿನ ಉಳಿತು? ಕೇವಲ 7 ತಿಂಗಳು ಮಾತ್ರ ಈ ಸ್ವಾತಂತ್ರ್ಯ ಉಳಿಯುತ್ತೆ. 1947 ಆಗಸ್ಟ್ರಿಂದ ಮಾರ್ಚ್ 27, 1948 ತನಕ ಮಾತ್ರ ಈ ಸ್ವಾತಂತ್ರ್ಯ ಉಳಿಯುತ್ತೆ. ಯಾಕೆ ಅಂತ ಹೇಳಿದರೆ, ಈ ಪಾಕಿಸ್ತಾನ ಅವ್ರ ಮೇಲಿಂದ ಮೇಲೆ ಒತ್ತಡ ಹೇರೋ ಪ್ರಯತ್ನ ಮಾಡಿದರು. ನೀವು ಪಾಕಿಸ್ತಾನದೊಳಗೆ ಇದನ್ನು ವಿಲೀನ ಮಾಡಬೇಕು ಅಂತ. ಆದರೆ ಅಲ್ಲಿ ಖಲಾತ್ ಸಂಸ್ಥಾನದವರು ಹೇಳಿದರು, ಇಲ್ಲ ವಿಲೀನ ಮಾಡಲ್ಲ ಅಂತ. ಅಂತಿಮವಾಗಿ ಒತ್ತಾಯವನ್ನು ಮಾಡಿ ಆ ಒಪ್ಪಂದ ಪತ್ರಕ್ಕೆ ಸಹಿಯನ್ನು ಹಾಕಿಸಿಕೊಂಡು ಪಾಕಿಸ್ತಾನದ ಭಾಗ ಅಂತ ಅದನ್ನು ಹೇಳುವ ಪ್ರಯತ್ನವನ್ನು ಮಾಡಿದರು. ಯಾವ ಆಗಸ್ಟ್ 11ನೇ ತಾರೀಕಿಗೆ ನಾವು ಬ್ರಿಟಿಷ್ ಆಡಳಿತದಿಂದ ಮುಕ್ತಿ ಅಂತ ಬಲೂಚಿಗಳು ಸ್ವತಂತ್ರವಾಗಿದ್ರು, ಅದೇ ಆಗಸ್ಟ್ 11 ಇದೀಗ ಸ್ವತಂತ್ರ ದಿನಾಚರಣೆ ಅಂತ ಘೋಷಣೆ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ದಾರೆ. ಇದು ಒಂದು ಭಾಗ. ಬಲೂಚ್ ಹೋರಾಟಕ್ಕೆ ಭಾರತವೇ ಶಕ್ತಿ. ಬಲೂಚಿಸ್ತಾನದ ಧ್ವನಿಯನ್ನ ಮೊಟ್ಟ ಮೊದಲ ಬಾರಿಗೆ ಜಾಗತಿಕವಾಗಿ ಜಗತ್ತಿಗೆ ಹೇಳಿದವರು ಭಾರತ. ಅದು 2015ರ ಸ್ವತಂತ್ರ ದಿನಾಚರಣೆಯ ಸಮಯ. ಪ್ರಧಾನಿ ನರೇಂದ್ರ ಮೋದಿ ಕೆಂಪು ಕೋಟೆಯ ಮೇಲೆ ನಿಂತು ಭಾಷಣವನ್ನು ಮಾಡ್ತಾ ಇದ್ರು. ಭಾಷಣ ಮಾಡುವಂತಹ ಸಮಯದಲ್ಲಿ ಅದರ ಬಗ್ಗೆ ಹೇಳಿದ್ರು, ಬಲೂಚಿಸ್ತಾನ್, ಗಿಲ್ಗಿಟ್ ಮತ್ತು POK ಜನ ಅವರೆಲ್ಲ ಪಾಕಿಸ್ತಾನದ ಆಡಳಿತಕ್ಕೆಲ್ಲ ಬೇಸತ್ತು ಹೋಗ್ಬಿಟ್ಟಿದ್ದಾರೆ, ಅವರನ್ನು ಧ್ವಂಸ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ, ಇತ್ಯಾದಿ ಇತ್ಯಾದಿ ಅಂತ ಹೇಳೋ ಪ್ರಯತ್ನ 2016ರಲ್ಲಿ ಹೇಳಿದರು. ಆಗಲೂ ಕೂಡ ಅವರು ಧನ್ಯವಾದ ಹೇಳೋ ಪ್ರಯತ್ನವನ್ನು ಮಾಡಿದರು. ಭಾರತ ಒಂದು ಸ್ಟೆಪ್ ತೆಗೆದುಕೊಂಡು ಹೋಗಿ ಹೇಳ್ತು, ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕು ಮಂಡಳಿಗೆ ಹೇಳ್ತು, ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ಲಿ ಆಗ್ತಾ ಇದೆ, ಹೀಗಾಗಿ ಅವ್ರ ರಕ್ಷಣೆಗೆ ನೀವು ಬರಬೇಕು ಅಂತ. ಆವತ್ತೂ ಕೂಡ ಭಾರತ ಇದರ ಪರವಾಗಿ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ವಿ. ಬಲೂಚಿಸ್ತಾನದ ಕೆಲವೊಂದಿಷ್ಟು ಜನ ಮಹಿಳೆಯರು ಏನು ಮಾಡ್ತಾ ಇದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಕ್ಷಾಬಂಧನದ ಸಂದೇಶಗಳನ್ನು ಕಳಿಸ್ತಾ ಇದ್ರು. ನೀವು ಸಹೋದರನಂತೆ ನಮ್ಮ ರಕ್ಷಣೆಗೆ ಬರಬೇಕು ಅಂತ ಅಲ್ಲಿಯ ಮಹಿಳೆಯರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಕ್ಷಣೆಯ ಸಂದೇಶಗಳನ್ನು ಕಳಿಸುವ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿಂದ ಭಾರತವು ಕೂಡ ಬಲೂಚಿಸ್ತಾನದ ಪರವಾಗಿ ಜಾಗತಿಕವಾಗಿ ನಿಂತಿದ್ದನ್ನು ನೋಡಿದ್ವಿ. ನಾನು ಅವಾಗಲೇ ಹೇಳಿದೆ ನಿಮಗೆ, ನಾವು ಭಾರತದಲ್ಲಿ ಹಿಂದೂಗಳು 51 ಶಕ್ತಿ ಪೀಠಗಳು ಅಂತ ನಾವೇನು ಕರಿತೀವಿ, ಆ 51 ಶಕ್ತಿ ಪೀಠಗಳ ಪೈಕಿ ಒಂದು ಶಕ್ತಿ ಪೀಠ ಬಲೂಚಿಸ್ತಾನದ ಲಸ್ಬಿಲ್ಲಾ ಜತಾಯ್ ಎನ್ನುವಂಥ ಪ್ರದೇಶದಲ್ಲಿ ಒಂದು ಮಂದಿರ ಇದೆ. ಆ ಮಂದಿರಕ್ಕೆ ಇವತ್ತಿನ ತನಕ ಕೂಡ ಲಕ್ಷಾಂತರ ಹಿಂದೂಗಳು ಬಲೂಚಿಸ್ತಾನಕ್ಕೆ ಹೋಗಿ ಬರ್ತಾರೆ. ಇದರರ್ಥ ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಭಾರತ ಮತ್ತು ಬಲೂಚಿಗಳ ನಡುವೆ ಒಂದು ಕನೆಕ್ಟಿವಿಟಿ ಇರೋದು. ಹೀಗಾಗಿ ಅವರು ಧನ್ಯವಾದ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನಂದರೆ, ಬಲೂಚಿಸ್ತಾನದಲ್ಲಿ ಸಾವಿನ ಮಳೆಯಾಗಿದೆ. ಸ್ವತಂತ್ರ ದಿನಾಚರಣೆ ಬೆನ್ನಲ್ಲೇ ಬಲೂಚ್ ಜನರ ಮೇಲೆಲ್ಲ ಪಾಕ್ನಿಂದ ವೈಮಾನಿಕ ದಾಳಿಯಾಗಿದೆ.
ಸೊರಬ್ನ ಗಿಡಾರ್ ಪ್ರದೇಶದಲ್ಲಿ ಬಾಂಬ್ ಮಳೆಯನ್ನು ಎಲ್ಲ ಪಾಕಿಸ್ತಾನ ಯುದ್ಧ ವಿಮಾನಗಳೆಲ್ಲ ಸುರಿಸಿದ್ವು. 27 ನಾಗರಿಕರೆಲ್ಲ ಮೃತಪಟ್ಟಿದ್ದಾರೆ. ಮಹಿಳೆಯರು ಮಕ್ಕಳಿಗೆಲ್ಲ ಬಲಿಯಾಗ್ಬಿಟ್ಟಿದ್ದಾರೆ. ಯಾಸ್ ಇಟ್ ಈಸ್ POKಲಿ ಹೆಂಗಾಗಿತ್ತಲ್ಲ ಅದೇ ರೀತಿಯಾಗಿ ಇಂಟರ್ನೆಟ್ ಬಂದ್ ಮಾಡೋದು, ಸೋಷಿಯಲ್ ಮೀಡಿಯಾ ಬಂದ್ ಮಾಡೋದು, ಜಗತ್ತಿಗೆ ಗೊತ್ತಾಗದಂತೆ ನೋಡ್ಕೊಳ್ಳೋದು ಎಲ್ಲವೂ ಕೂಡ ಆಯಿತು. 50,000ಕ್ಕೂ ಹೆಚ್ಚು ಬಲೂಚಿ ಬಕರ ಬಂಧನ ಆಗಿದೆ. ತನ್ನದೇ ದೇಶದ ಜನರ ಮೇಲೆ ಬಾಂಬ್ ಹಾಕ್ತಾ ಇರುವಂಥ ಪಾಕಿಸ್ತಾನದ ಕರವರೆ. ಇದೇನು ಮೊಟ್ಟ ಮೊದಲ ಬಾರಿಗೆಲ್ಲ ಅನೇಕ ಬಾರಿ ಇದನ್ನು ಅವರು ಮಾಡೋ ಪ್ರಯತ್ನ ಮಾಡಿದೆ. ಇವೆಲ್ಲದರ ನಡುವೆ BLA ಆಪರೇಷನ್ ಗೋವಾಟ್ ಮಾಡಿದೆ. ಏನಿದೆ ಆಪರೇಷನ್ ಗೋವಾಟ್ ಅಂತ ಹೇಳಿದ್ರೆ, ಯಾರ್ಯಾರು ಪಾಕಿಸ್ತಾನದ ಸೈನ್ಯಕ್ಕೆ ಸಹಾಯ ಮಾಡ್ತಿದ್ರಲ್ಲ ಅವರನ್ನು ಹೊಡೆದುರುಳಿಸೋ ಪ್ರಯತ್ನ ಇದು. ಪಾಕಿಸ್ತಾನ ಸೈನ್ಯಕ್ಕೆ ಮಾಹಿತಿ ಕೊಡುವಂಥ ಗೂಢಾಚಾರರ ಹತ್ಯೆಗೆ ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿಯವರೆಲ್ಲ ಕರೆ ಕೊಟ್ಟರು. ಹಂಟ್ ಆ್ಯಂಡ್ ಕಿಲ್ ಏನೋ ಅವರನ್ನು ಹೊಡಿಬೇಕು ಅನ್ನುವಂಥ ಮುಖಾಂತರ ಮಾಹಿತಿಯನ್ನು ಸಂಗ್ರಹಿಸಿ ಅವರನ್ನು ಸಂಹಾರ ಮಾಡಿದರು. ಫಾರೂಕ್ ಹಸ್ನಿ ಅನ್ನುವಂಥ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ 2015ರ ಆಸುಪಾಸಿನಿಂದಲೂ ಕೂಡ ಸಹಾಯವನ್ನು ಮಾಡ್ತಾ ಇದ್ದಂತೆ ಅವರ ವಿರುದ್ಧ ಇವೆಲ್ಲವನ್ನು ಪತ್ತೆ ಮಾಡಿ ಇವರನ್ನು ಹೊಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಹಸ್ನಿ. ಅದಾದ ನಂತರ ರಹೀಂ ಸಾಸೋಲಿ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಹೊಡೆದಿದ್ದಾರೆ. ಮೊಹಮ್ಮದ್ ಹಸ್ನಿ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಗುಂಡಿಕ್ಕಿ ಕೊಲ್ಲುವ ಪ್ರಯತ್ನಗಳಾಗಿದೆ. ಆ ಮುಖಾಂತರ ಬಲೂಚಿಸ್ತಾನದಲ್ಲಿ ಬಿಗಿ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಒಂದು ಬೆಳವಣಿಗೆ. ಎಲ್ಲದರ ನಡುವೆ ಇತಿಹಾಸದ ಪುಟದಲ್ಲಿ ಆಗಸ್ಟ್ 11 ಪಾಕಿಸ್ತಾನಕ್ಕೆ ನಡುಕ. ನಾನು ಅವಾಗಲೇ ಹೇಳಿದೆ ಯಾಕೆ 11 ಅವರು ಭಾರಿ ಇಂಪಾರ್ಟೆಂಟ್ ಆಗಿ ತೆಗೆದುಕೊಳ್ತಾರೆ ಅಂತ. 11ನೇ ತಾರೀಕಿಗೆ ಅವರು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದರು. ಪಾಕಿಸ್ತಾನ ಅಸ್ತಿತ್ವಕ್ಕೆ ಬರುವ ಮೊದಲೇ ಸ್ವಾತಂತ್ರ್ಯ ಪಡೆದುಕೊಂಡಿತ್ತು. ಇವರು 14ನೇ ತಾರೀಕಿಗೆ ಅದಾದ ನಂತರ ಇವರು 3 ದಿನಗಳ ಮೊದಲೇ ಎಲ್ಲ ಸ್ವಾತಂತ್ರ್ಯ ಸಿಕ್ಕಿತ್ತು. ಜಿನ್ನಾ ಮತ್ತು ಪಾಕಿಸ್ತಾನದ ಸೈನ್ಯದಿಂದ ಎಲ್ಲವೂ ಕೂಡ ಆಯಿತು. CPEC ಯೋಜನೆಗಾಗಿ ಬಲೂಚಿಸ್ತಾನ ಸಂಪನ್ಮೂಲಗಳನ್ನು ಲೂಟಿ ಮಾಡ್ತಿದ್ದಾರೆ. ಎಲ್ಲವೂ ಕೂಡ ಆಗಿದೆ. ನೀವು ನೋಡಿ 1958-59ರಲ್ಲಿ ಒಂದು ಪಶ್ಚಿಮ ಪ್ರಾಂತ್ಯ ಎಲ್ಲ ಮಾಡಬೇಕು ಅಂತ ಪಾಕಿಸ್ತಾನ ಹೋಯಿತು. ಅವತ್ತವರೆಲ್ಲ ವಿರೋಧ ಮಾಡೋ ಪ್ರಯತ್ನವನ್ನು ಮಾಡಿದರು. 62ರಲ್ಲಿ ಇದನ್ನು ಪ್ರತ್ಯೇಕವಾಗಿ ಮಾಡಿ ಅದನ್ನು ದೂರ ಇಡೋ ಪ್ರಯತ್ನ ಆಯಿತು. ಅದರ ವಿರುದ್ಧ ಅಲ್ಲಿಯ ಜನ ಹೋರಾಡೋ ಪ್ರಯತ್ನವನ್ನು ಮಾಡಿದರು. 2000 ದಶಕದಿಂದ ಈಚೆಗೆ BLA ಎನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಹೋರಾಡೋ ಪ್ರಯತ್ನವನ್ನು ಭಾಗವಾಗಿ ಇದೀಗ ಸ್ವತಂತ್ರ ಅಂತ ಘೋಷಿಸಿಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ. ಇದು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಆದಂಥ ಬೆಳವಣಿಗೆ.